ನಮಸ್ಕಾರ ಗೆಳೆಯರೆ. ಇವತ್ತೇನು BBMPಯ ಮುಖ್ಯ ಆಯುಕ್ತರು ಮಾಡ್ತಾ ಇರುವಂತಹ ಕಾರ್ಯಕ್ರಮ ಮುಖ್ಯ ಆಯುಕ್ತರ ನಡೆ ವಲಯದ ಕಡೆ ಅಂತ ಏನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಿಂದ ನಾನು ಇವತ್ತು ಏನು ಹೇಳಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಕಸದ ಮಾಫಿಯಾ ಅಂತ ಏನು ಬೇರ್ಬಿಟ್ಟಿದೆ ಅನೇಕ ವರ್ಷಗಳಿಂದ ಬೆಂಗಳೂರಲ್ಲಿ, ಈ ಕಸದ ಮಾಫಿಯಾನ ತಡೆಗಟ್ಟಲು ಸಾಧ್ಯನೇ ಇಲ್ಲ. ಈ ಕಸದ ಮಾಫಿಯಾ ತಡೆಗಟ್ಟಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ಬೆಂಗಳೂರು ನಗರವನ್ನು ಸಂಪೂರ್ಣವಾಗಿ ಕಸ ಮುಕ್ತ ಮಾಡಲು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಇವತ್ತು ನೀವು ಪ್ರತಿಯೊಂದು ವಾರ್ಡ್ಗಳಲ್ಲಿ ಪೌರ ಕಾರ್ಮಿಕರುಗಳ ಹೆಸರಿನಲ್ಲಿ, ಆಟೋ ಟಿಪ್ಪರ್ಗಳ ಹೆಸರಿನಲ್ಲಿ, ಕಾಂಪ್ಯಾಕ್ಟರ್ಗಳ ಹೆಸರಿನಲ್ಲಿ ನಡೆಯುತ್ತಿರುವ ನೂರಾರು ಕೋಟಿ ಹಣ, ಇವತ್ತು ಜನಗಳ ತೆರಿಗೆದಾರರ ಹಣ ಇವತ್ತು ಸ್ಥಳೀಯವಾದಂತಹ ಜನಪ್ರತಿನಿಧಿಗಳು, ಅಧಿಕಾರಿಗಳು, BBMPಯ ಹಾಗೂ ಅದೇನೋ ಒಂದು ಕಂಪ್ನಿ ಮಾಡ್ಕೊಂಡು ಕೂತಿದ್ದಾರೆ, ಆ ಕಂಪ್ನಿಯ ಅಧಿಕಾರಿಗಳಿಗೆ ಹಾಗೂ ಅನ್ಯ ಗುತ್ತಿಗೆದಾರರ ಪಾಲಾಗ್ತಾ ಇದೆ. ನೀವು ಸಂಪೂರ್ಣವಾಗಿ ಇನ್ನೂ ಹೆಚ್ಚಿನ ಮಟ್ಟದ ಕಾಂಪ್ಯಾಕ್ಟರ್ಗಳು, ಆಟೋ ಟಿಪ್ಪರ್ಗಳನ್ನ ನಾವು ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇದ್ದೀರಾ. ದಯವಿಟ್ಟು ಆ ಕ್ರಮಕ್ಕೆ ಮುಂದಾಗಬೇಡಿ. ಇವತ್ತು ಏನು ನಿಗದಿಪಡಿಸಿದ್ದೀರ ನೀವು, ಆ ನಿಗದಿಪಡಿಸಿರುವಂತಹ ಸಂಖ್ಯೆಯಲ್ಲಿ ಆ ಉಪಕರಣಗಳು, ಆ ಪೌರ ಕಾರ್ಮಿಕರುಗಳು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೀವು ಸಂಪೂರ್ಣವಾದಂತಹ ತಮ್ಮ ವಿಚಕ್ಷಣಾ ದಳದಿಂದ ತನಿಖೆ ಮಾಡಿಸ್ಬೇಕಾಗುತ್ತೆ. ಅದು ರಹಸ್ಯವಾದಂತಹ ತನಿಖೆ ಮಾಡಿಸ್ಬೇಕು. ತಪ್ಪಿತಸ್ಥರಿಗೆ ಗೂಂಡಾ ಆಕ್ಟ್ನ ಅಡಿಯಲ್ಲಿ ಅವರಿಗೆ ಜೈಲಿಗೆ ಕಳಿಸಿಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಈ ನಗರನ ಕಸಮುಕ್ತ ಮಾಡಲು ಸಾಧ್ಯವಿಲ್ಲ. ನಾವು ದೆಹಲಿ ರಾಜ್ಯದಲ್ಲಿ ನಾಗರಿಕರುಗಳ ಸಮಿತಿನ ರಚನೆ ಮಾಡಿ ಆಯಾ ವಾರ್ಡ್ಗಳಲ್ಲಿ ಯಾವ ರೀತಿ ಕಸ ನಿರ್ವಹಣೆ ಆಗ್ತಾ ಇದೆ, ಅಲ್ಲಿರುವ ಉಪಕರಣಗಳು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ, ನಿಗದಿಯಾದಂತಹ ಸಂಖ್ಯೆಯಲ್ಲಿ ಪೌರ ಕಾರ್ಮಿಕರು ಇದ್ದಾರೆ ಅನ್ನೋದನ್ನ ಬೆಳಗಿನ ಜಾವ ಹಾಜರಾತಿ ಮತ್ತು ಇನ್ನಿತರ ನಿರ್ವಹಣೆ ಜವಾಬ್ದಾರಿ, ಮೇಂಟೆನೆನ್ಸ್ ಜವಾಬ್ದಾರಿ ಇವುಗಳನ್ನ ನಾಗರಿಕ ಸಮಿತಿಗೆ ಸಾಂವಿಧಾನಿಕ ಹಕ್ಕನ್ನು ನೀಡುವ ಮೂಲಕ ನಾವು ಕೊಟ್ಟಿದ್ದೇವೆ. ಈ ರೀತಿಯ ದೆಹಲಿ ರಾಜ್ಯದ ಮಾದರಿಯಲ್ಲಿ ಆಮ್ ಆದ್ಮಿ ಪಕ್ಷ ಕೊಟ್ಟಿರುವಂತಹ ಮಾದರಿಯಲ್ಲಿ ತಾವೂ ಸಹ ಸರ್ಕಾರ ಈ ಕಡೆ ಗಮನ ಹರಿಸಬೇಕಾಗುತ್ತೆ. ಆ ನಾಗರಿಕ ಸಮಿತಿಗೆ ಸಾಂವಿಧಾನಿಕ ಹಕ್ಕನ್ನು ನೀಡಿ ಬೆಂಗಳೂರು ನಗರದಲ್ಲಿ ಪೌರ ಕಾರ್ಮಿಕರ ಹೆಸರಲ್ಲಿ, ಕಾಂಪ್ಯಾಕ್ಟರ್ ಮತ್ತು ಆಟೋ ಟಿಪ್ಪರ್ಗಳ ಹೆಸರಲ್ಲಿ ನಡೆಯುತ್ತಿರುವ ನೂರಾರು ಕೋಟಿ ಹಣ ಇವತ್ತು ಸುಲಿಗೆ ಆಗ್ತಾ ಇರೋದನ್ನು ತಡೆಗಟ್ಟಬಹುದು. ಈ ಮೂಲಕ ಬೆಂಗಳೂರು ನಗರವನ್ನ ನಿರ್ಮಲವಾದಂತಹ, ಸ್ವಚ್ಛವಾದಂತಹ, ಕಸಮುಕ್ತವಾದಂತಹ ನಗರನ ನೀವು ರಚನೆ ಮಾಡುವುದನ್ನ ಮೂಲಕ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಧನ್ಯವಾದಗಳು ಗೆಳೆಯರೆ.